ಅಲ್ಲಿಂದ ಸ್ಟಾರ್ಟ್ ಆದದ್ದು ನಂಗೆ ಜಾಸ್ತಿ ಅಂತ ಆ ಟೈಮಲ್ಲಿ ಜಾಸ್ತಿ ಅಂತ ಆಪರ್ಚುನಿಟಿ ಬರಲಿಲ್ಲ ಟು ಬಿ ಆನೆಸ್ಟ್. ಒಂದು ಕೇರಳದಲ್ಲಿ ಒಂದು ಶೋ ಅಲ್ಲಿ ವಾಕ್ ಮಾಡಿದೆ, ಅದಾದಮೇಲೆ ಒಂದು ಡಿಸೈನರ್ಸ್ ಅದು ಕಾಲೇಜಲ್ಲಿ ವಾಕ್ ಮಾಡಿದೆ ಅಲ್ಲಂತೆಲ್ಲ. ಬಟ್ ಈಗ ಆಪರ್ಚುನಿಟೀಸ್ ಒಂದ್ರ ಮೇಲೆ ಬರ್ತಿತ್ತು. ಅದೇ ಹೇಳ್ತಾರಲ್ಲ, ಹಲ್ಲಿದ್ದಲ್ಲಿ ಕಡಲೆ ಇರಲಿಲ್ಲ, ಕಡಲೆ ಇದ್ದಲ್ಲಿ ಹಲ್ಲಿಲ್ಲ ಅಂತ. ಹಲ್ಲಿತ್ತು ಬಟ್ ನಿಮ್ಮ ಕಾಂಟೆಂಟ್ನೇ ಕಾಪಿ ಅವ್ರು ಮಾಡ್ದಂಗಿತ್ತಪ್ಪ. ಹೆಸರು ಹೇಳೋದಿಲ್ಲ, ಕಾಂಟ್ರವರ್ಸಿ ನಂಗೆ ಬೇಡ. ಬೇಡದೆಲ್ಲ ಅಲ್ಲ, ಮೀನ್ ರೀಸೆಂಟೇ ಮಾಡಿದೆ. ಬಟ್ ನಾನೊಂಥರ ಪ್ರೆಸೆಂಟೇಬಲ್ ಆಗಿರಲಿಲ್ಲ, ತುಂಬ ಎಲ್ಲ ಇದೆಲ್ಲ ಇತ್ತು. ಇಷ್ಟನೇ ಆಗಲಿಲ್ಲ ನಂಗೆ ಫೈನಲ್ ಔಟ್ಪುಟ್ ಎಲ್ಲ. ಸೊ ಅದನ್ನೀಗ ಯಾರಾದರೂ ಕಂಡು ನಂಗೆ ಒಂಥರ ನಾಚಿಕೆ. ಒಂದು 2 ದಿವಸ ಸೈನ್ಸ್ ಕ್ಲಾಸಿಗೆ ಹೋಯ್ ಪಪ್ಪನ ಹತ್ರ ಮಾರನೇ ದಿವಸ ಬಂದು ಹೇಳಿದೆ, ನಂಗೆ ಇಂಗ್ಲೀಷಲ್ಲಿ ಅರ್ಥ ಆಗ್ತಿಲ್ಲ, ನಂಗೆ ಫ್ರೆಂಡ್ಸ್ ಬೇರೆ ಎಲ್ಲ, ನಾನು ಅಲ್ಲಿ ಇಪ್ಪುದಿಲ್ಲ, ನಾನು ಕಾಮರ್ಸಿಗೆ ಹೋತೆ ಅಂದ್ಕೊಂಡು. ಪಪ್ಪ ಅದಕ್ಕೆ ನಾನು ಫುಲ್ ಗಳ ಮರಗ್ತಿದ್ದಿದೆ ಮನೆಗೆ ಬಂದು. ಪ್ಯಾಜೆಂಟಿಗೆ ಹೋಗಿ ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಬ್ಯೂಟಿ ಅಂತ, ಕಾನ್ಫಿಡೆನ್ಸ್ ಬೇಕು, ಮಾತಾಡೋದು ಕಲಿತ್ರೆ ಆ್ಯಂಡ್ ಈವನ್ ಸ್ಮೈಲ್ ಮಾಡೋದು ಹೆಂಗೆ, ಪ್ರೆಸೆಂಟೇಬಲ್ ಆಯ್ಬೋದು ಹೆಂಗೆ. ಐ ಟೋಲ್ಡ್ ಹಿಮ್ ನಾವು 3 ರೌಂಡ್ ಮಾಡುವ ಅಂತ. ಸ್ವಲ್ಪ ಅವ್ರು ಬೇಡ ಅಂಬುದು, ನಾನು ಬೇಕಂಬುದು ಸುಮಾರೆಲ್ಲ ಆಯಿತು. ಬಟ್ ಸ್ಟಿಲ್ ನಾನು ಅದಕ್ಕೆ ಒಪ್ಕೊಂಡ್ರು. ಮತ್ತು ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್ ವಾಪಸ್ ಮಾಡ್ತಿದ್ದೆ. ಇನ್ನೂ ತುಂಬ ಟೈಮ್ ಆಯಿತಾ. ನೀವು ಕಾಯ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನಂತೂ ಕಾಯ್ತಿದ್ದೆ ಯಾವತ್ತು ಮಾಡೋದಂತ. ಲಾಸ್ಟ್ ಟೈಮ್ ಒಂದ್ಸಲ ಕ್ವೆಶನ್ ಸ್ಟಿಕ್ಕರ್ ಹಾಕಿದ್ದೆ, ಬಟ್ ನನಗೆ ಅಷ್ಟು ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಮಾಡಲಿಲ್ಲ. ಸೊ ಈ ಸಲ ಅಗೇನ್ ಹಾಕಿದ್ದೆ, ರಾತ್ರಿ ಹಾಕಿದ್ದೆ. ಈಗ ಸ್ವಲ್ಪ ಬಂದಿತ್ತು ಕ್ವೆಶನ್ಸ್ ಎಲ್ಲ, ಇದರಲ್ಲೇ ಚೂಸ್ ಮಾಡಿ ಅದಕ್ಕಾದ್ರೂ ಆನ್ಸರ್ ಮಾಡಿದೆ, ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಮಾತ್ರ. ಆ್ಯಂಡ್ ನಾನು ಮಧ್ಯಾಹ್ನ ಊಟಕ್ಕಂತ ಆಫೀಸಿಂದ ಮನೆಗೆ PGಗೆ ಬಂದಿದ್ದೆ. ಸೊ ಅಷ್ಟರಲ್ಲೇ ವಿಡಿಯೋ ಮಾಡಿ ಮುಗಿಸು ಅಂತ. ಎಂಥದೇ ಆದರೂ ನಾನೀಗ ಲೇಟ್ ಹೋದರೆ ನನಗೆ ಬೈಯೋಕೆ ಯಾರಿಲ್ಲ. ಬಟ್ ಸ್ಟಿಲ್ ನಾನು ಟೈಮ್ ನಿಮ್ಗೆ ಹೇಳೋದಿಲ್ಲ, ಬಿಕಾಸ್ ನಿಮಗೆ ಟೈಮ್ ಗೊತ್ತಾದರೆ ನೀವೇ ಹೇಳ್ತೀರಿ ಇಷ್ಟೊತ್ತು ಎಂತ ಮಾಡ್ತಿದ್ರಿ ನೀವಂತ. ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ಇಟ್ ಡೈರೆಕ್ಟ್ಲಿ. ವೆನ್ ಆರ್ ಯು ಗೆಟಿಂಗ್ ಮ್ಯಾರಿಡ್, ಇದೇ ಕ್ವೆಶನ್ಸ್ ಎಷ್ಟು ಸಲ ಕೇಳ್ತಿದ್ರಪ್ಪ, ನನಗೆ ಬೋರ್ ಆಯ್ತು ಬೇರೆ ಕ್ವೆಶನ್ ಕೇಳಿ. ಅದು ನಾನು ಹೇಳಿದೆ, ಮೇ ಬಿ 1 month 2 months ಇದ್ದಲ್ಲಿ ಹೇಳ್ತಾ ಇದ್ದ. ನೀವು ಇನ್ಸ್ಟಾಗ್ರಾಮ್ ಜಾಯ್ನ್ ಆಗೋಕ್ಕೆ ಇನ್ಸ್ಪಿರೇಷನ್ ಏನು? ಇನ್ಸ್ಟಾಗ್ರಾಮ್ ಜಾಯ್ನ್ ಆದದ್ದು ನಾನು 2014 ಅಲ್ಲ, 2016 ಏನೋ ನಾನು ಕಾಲೇಜ್ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಜಾಯ್ನ್ ಆದ. ಅದಕ್ಕೆ ಇನ್ಸ್ಪಿರೇಷನ್ ಯಾರಿಲ್ಲಪ್ಪ. ಅದಕ್ಕೆ ಇನ್ಸ್ಪಿರೇಷನ್ ಅಂತೆಲ್ಲ ಫ್ರೆಂಡ್ಸ್ ಅಲ್ಲ. ಇನ್ಸ್ಟಾಗ್ರಾಮ್ ಒಂದಿತ್ತು, ನಂಗೆ ಇನ್ನೂ ನೆನಪಿತ್ತು, ಬೂಮ್ರಾಂಗ್ ಇದಮ್ರ ಒಂದು ಸಲ ಹಿಂಗೆ ಮಾಡೋದು ಕೂಡಲೇ ಹಿಂಗೆ ಎಲ್ಲ ಸುಮಾರೆಲ್ಲ ನೆನಪಿತ್ತು ಮುಂಚೆ ಟೈಮಲ್ಲಿ. ಅದಕ್ಕೆಲ್ಲ ಇನ್ಸ್ಪಿರೇಷನ್ ಯಾರಿಲ್ಲ. ಬಟ್ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಕ್ಕೂ ಇನ್ಸ್ಪಿರೇಷನ್ ನಂಗೆ ಗೊತ್ತಿಲ್ಲ. ಟಿಕ್ಟಾಕಿದ ಕಾಲದಲ್ಲಿ ಟಿಕ್ಟಾಕ್ ಎಲ್ಲ ಮಾಡ್ತಿದ್ದೆ ಸ್ವಲ್ಪ ಕಾಂಟೆಂಟ್ ಮಾಡೋದಂದ್ರೆ ಆ ಟೈಮಲ್ಲೇ ಸ್ವಲ್ಪ ಮನಸ್ಸಿದ್ದಿತ್ತು ನಂಗೆ. ಸೀರಿಯಸ್ಲಿ ಐ ಡೋಂಟ್ ನೋ ಇನ್ಸ್ಪಿರೇಷನ್ ಯಾರಂತ, ಇಫ್ ದಟ್ ವಾಸ್ ಯುವರ್ ಕ್ವೆಶನ್. ಆರ್ ಯು ಈಡಿಗ ಕ್ಯಾಸ್ಟ್ ಸಿಸ್ಟರ್? ಬಿಲ್ಲವ ಈಡಿಗ ಎಲ್ಲ ಆಲ್ಮೋಸ್ಟ್ ಸೇಮ್ ಅಲ್ಲ. ಲವ್ ಮ್ಯಾರೇಜಾ ನಿಮ್ಮದು? ನಾನು ಒಂದ್ಸಲ ಆಲ್ರೆಡಿ ಸ್ಟೋರಿ ಹೇಳಿದೆ. ಇಫ್ ಯು ಹ್ಯಾವಂಟ್ ವಾಚ್ಡ್ ಮೈ ಪ್ರೀವಿಯಸ್ ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್, ಯು ಶುಡ್ ಗೋ ಆ್ಯಂಡ್ ವಾಚ್ ಇಟ್. ಅದು ಯಾವುದಂದ್ರೆ ಎಪಿಸೋಡ್ ನಂಬರ್ ನಂಗೆ ಸೀರಿಯಸ್ಲಿ ನೆನಪಿಲ್ಲ. ಮೇ ಬಿ ಐ ವಿಲ್ ಅಟ್ಯಾಚ್ ಇಟ್ ಹಿಯರ್ ಆಲ್ಸೋ, ಅಂದರೆ ಲಿಂಕ್ ಅಟ್ಯಾಚ್ ಮಾಡೋಕ್ಕಾಗ್ತ ಅನ್ಸುತ್ತೆ. ಆರ್ ಎಲ್ಸ್ ಆಯ್ದಿದ್ರೆ ನಾನು ಹೇಳಿದೆ, ನಾನು ಒಂದು ಎಂಥದ್ದು ಯೆಲ್ಲೋ ಕಲರ್ ಶರ್ಟ್ ಹಾಕ್ಕೊಂಡಿದ್ದೆ, ಅದು ಆ ವಿಡಿಯೋ ಆಯಿತಾ, ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್. ಯು ಲುಕ್ ಸೊ ಬ್ಯೂಟಿಫುಲ್, ಥ್ಯಾಂಕ್ ಯು. ಆ ಫೋಟೋದಲ್ಲಿ ಅನಿಸುತ್ತೆ. ಬಟ್ ಈಗ ಆಮ್ ಐ ಲುಕಿಂಗ್ ಬ್ಯೂಟಿಫುಲ್ ಈವನ್ ನಾವು? ತಲೆ ಸ್ನಾನ ಮಾಡಿದೆ, ಸರಿ ಒಣಗಿಸ್ಲಿಲ್ಲ, ಅದಕ್ಕೆ ವಿಚಿತ್ರ ಆಯಿತು. ಕೋಯಿ ನಹಿ ಮೇರಾ, ಎಲ್ಲರೂ ಇದ್ರು ಮಾರೆ ಕೋಯಿ ನಹಿ ಮೇರಾ ಅಂತ ದಿವಸ ಮೊನ್ನೆಯಿಂದ ಹಾಡ್ತಿದ್ದೆ. ಸಾರಿ, ಸ್ವಲ್ಪ ಆಚೆ ಈಚೆ ಆಯಿತು. ಸ್ಕಿನ್ ಕೇರ್ ನಾನು ವಿಡಿಯೋ ಆಲ್ರೆಡಿ ಮಾಡಿದೆ. ಯು ಶುಡ್ ಗೋ ಆ್ಯಂಡ್ ವಾಚ್ ಇಟ್ ಟು. ಸ್ಕಿನ್ ಕೇರ್ ಅಂದರೆ ನಾನು ಜಾಸ್ತಿ ಎಲ್ಲ ಮಾಡೋದಿಲ್ಲ. ರಾತ್ರಿ ಒಂದು ನಯಸನಮೈಡ್ ಹಾಕ್ತೆ. ಅದು ನಾನು ಆಗ್ಲಿಂದ ಮೈಕ್ ಅಂತಿದ್ದೆ, ಬಿಕಾಸ್ ಅದೊಂದು ಸಲ ಆಫ್ ಆಗಿದೆ. ರಾತ್ರಿ ಒಂದು ನಯಸನಮೈಡ್ ಹಾಕ್ತೆ. ಅದು ಸ್ವಲ್ಪ ಪಿಂಪಲ್ ಎಲ್ಲ ಜಾಸ್ತಿ ಆದಾಗ, ಇಲ್ಲಾಂದರೆ ಅದನ್ನು ಹಾಕೋದಿಲ್ಲ. ಕೆಮಿಕಲ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದೆ. ಅದು ಬಿಟ್ಟರೆ ಡ್ರೈ ಅನಿಸಿದ್ರೆ ಫೇಸ್ ಅಷ್ಟೊತ್ತಿಗೆ ನಾನು ಮಾಯ್ಶ್ಚರೈಸರ್ ಹಾಕ್ತೆ, ಬಿಸಿಲಿಗೆ ಒಪ್ಪತ್ತಿಗೆ ಸನ್ಸ್ಕ್ರೀನ್ ಹಾಕ್ತೆ. ಇಷ್ಟೇ. ಮೇಕಪ್ ಹಾಕ್ಕೊಂಡಿದ್ರೆ ಮೇಕಪ್ ರಿಮೂವರಲ್ಲಿ ರಿಮೂವ್ ಮಾಡ್ತೆ. ಬಯೋಡರ್ಮ ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡೋದು, ಡರ್ಮಟಾಲಜಿಸ್ಟ್, ಅದನ್ನು ಯೂಸ್ ಮಾಡ್ತೆ. ಅದಕ್ಕೆ ಜಾಸ್ತಿ ಅಂತ ಯೂಸ್ ಮಾಡೋಕ್ಕೆ ಹೋತಿಲ್ಲ, ಜಾಸ್ತಿ ಕೆಮಿಕಲ್ಸ್ ಬೇಡ ಅಂತ. ಪ್ರತಿ ಪ್ರಶ್ನೆಯ ಉತ್ತರ ನೀವು, ನಿಮಗೆ ಎಲ್ಲಿ ಪ್ರಶ್ನೆ ಕೇಳೋದು ಹೇಳಿ. ವಾ ಹೆಂಗಿದ್ರಿ? ನನ್ನ ಮಗಳಿಗೆ ಮಾಡಲಿಂಗ್ ಕಲ್ಸ್ಕಾದ್ರೆ ಎನಿ ಆಪ್ಷನ್ ಇನ್ ಉಡುಪಿ.
ಉಡುಪಿ ಆಪ್ಷನ್ ಗೊತ್ತಿಲ್ಲ, ಬಟ್ ನಾನು ಮಾಡೆಲಿಂಗ್ ಅಂತಂದ್ರೆ ನಾನು ಪ್ಯಾಜೆಂಟಿಂದ ಸ್ಟಾರ್ಟ್ ಮಾಡೋದು. ಸೊ ನಾನು ಡೈರೆಕ್ಟ್ ನ್ಯಾಷನಲ್ ಪ್ಯಾಜೆಂಟಿಗೆ ಹೋದೆ. ನಾನು ಆಡಿಷನ್ ಕೊಟ್ಟು ಡೈರೆಕ್ಟ್ ನ್ಯಾಷನಲ್ ಪ್ಯಾಜೆಂಟಿಗೆ ಹೋದೆ. ಸೊ ನನಗೆ ಉಡುಪಿಯಲ್ಲಿ ಎಂಥ ಆಪ್ಷನ್ಸ್ ಇತ್ತು, ಐ ಆಮ್ ರಿಯಲಿ ನಾಟ್ ಶ್ಯೂರ್. ಬಟ್ ನೀವು ಕಾಂಡಿ ಈಗ ಥರ ತುಂಬದೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಬದಕ್ಕೆಲ್ಲ ಬರ್ತಿರತ್ತೆ. ಅದ್ರ ಅಥೆಂಟಿಸಿಟಿ ಚೆಕ್ ಮಾಡಿ, ಮುಂಚೆ ಯಾರಾದರೂ ಪಾರ್ಟಿಸಿಪೇಟ್ ಮಾಡೋದಿದ್ರೆ ಅವ್ರ ಹತ್ರ ಮಾತಾಡಿ ತಿಳ್ಕೊಂಡು, ಒಳತಳ ಎಲ್ಲ ತಿಳ್ಕೊಂಡು ಮತ್ತೆ ಪ್ಯಾಜೆಂಟಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ. ಆರ್ಎಸ್ ನಿಮಗೆ ಮಾಡಲಿಂಗ್ ಏಜೆನ್ಸಿ ಬೇಕಂತಿದ್ರೆ ಏಜೆನ್ಸಿ ನನಗೆ ಗೊತ್ತಿಲ್ಲ, ಸೀರಿಯಸ್ಲಿ ಏಜೆನ್ಸೀಸ್ ಗೊತ್ತಿಲ್ಲ ನನಗೆ. ಸೊ ಹಾಂ, ಪ್ಯಾಜೆಂಟಿಂದ ಸ್ಟಾರ್ಟ್ ಮಾಡೋದು ಇಸ್ ಅ ಗುಡ್ ಥಿಂಗ್, ಈಸ್ ವಾಟ್ ಐ ಫೀಲ್. ಎನಿ ಸಜೆಷನ್ಸ್ ಫಾರ್ ಬ್ರೈಡ್ ಟು ಬಿ? ಸಲೂನ್ ಟ್ರೀಟ್ಮೆಂಟ್ಸ್ ಏನಾದರೂ ಇದೆಯಾ? ಎನಿ ಶಾಪ್ಸ್, ಆನ್ಲೈನ್ ಸ್ಟೋರ್ಸ್? ಸಜೆಷನ್ಸ್ ಫಾರ್ ಬ್ರೈಡ್ ಟು ಬಿ ನೀವೇ ನಂಗೆ ಕೊಟ್ಟರು ಒಳ್ಳೇದಿತ್ತು, ಬಿಕಾಸ್ ಹೆಚ್ಚು ಟೈಮ್ ಇಲ್ಲ. ಬಟ್ ಸ್ಟಿಲ್ ನಾನು ಈ ಥರ ಕಾಂಟೆಂಟ್ ಮಾಡೋದು, ನನ್ನಷ್ಟಕ್ಕೆ ಎಂಥದ್ದು ಮಾಡೋದು, ಇದನ್ನೇ ಮಾಡ್ತಿದ್ದೆ ನಾನು ಜಾಸ್ತಿ. ಅದ್ರ ಬಗ್ಗೆ ಪ್ರಿಪ್ರೇಷನ್ಸೇ ಇಲ್ಲ, ಟು ಬಿ ಆನೆಸ್ಟ್. ನಾನು ಅದೇ ತಲೆಯಲ್ಲಿ ಸೆಟ್ ಮಾಡ್ಕೊಂಡಿದ್ದೆ, ಈ ಮಂತ್ ಕಳೆದು ನೆಕ್ಸ್ಟ್ ಮಂತಿಂದ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂತೆ. ಸಜೆಷನ್ ಕೊಡೋದಂತಂದರೆ ನಾರ್ಮಲಿ ನಿಮ್ಮ ಬಾಡಿ ಆ್ಯಂಡ್ ಸ್ಕಿನ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೆ ಹಾಗೆ ಮೇಂಟೈನ್ ಮಾಡಿ. ಬಿಕಾಸ್ ಕೆಲವ್ರು ಮದುವೆಗೆ ಅಂತ ಇಂಥ ಜಿಮ್ ಹಾಕೋರು ಇರ್ತಾರೆ, ಅಥವಾ ಸ್ಕಿನ್ ಕೇರ್ ಮಾಡೋರು ಇರ್ತಾರೆ, ಡಯಟ್ ಮಾಡೋರು ಇರ್ತಾರೆ. ಬಟ್ ನಾರ್ಮಲಿ ಮನುಷ್ಯರಿಗೆ ವರ್ಷ ಪೂರ್ತಿ ಆರ್ ಇಪ್ಪಲ್ವರೆಗೂ ಒಳ್ಳೆ ರೀತಿಯಲ್ಲಿ ಇರ್ಕಲ್ಲ, ಹಿಂಗೆ ಮೇಂಟೈನ್ ಮಾಡ್ಕಲ್ಲ, ಅದೇ ರೀತಿ ಮೇಂಟೈನ್ ಮಾಡಿ. ಅದು ಮದುವೆಗೋಸ್ಕರ ಅಂತ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಬಟ್ ಹಾಂ, ಈಗಲೂ ಆದರೂ ಸ್ಟಾರ್ಟ್ ಮಾಡ್ಲಕ್ಕೆ ಇನ್ನೂ ತಡ ಏನು ಆಗಲಿಲ್ಲ. ಸೊ ಈಗಾದರೂ ಸ್ಟಾರ್ಟ್ ಮಾಡ್ಲಕ್ಕೆ, ಅಂದರೆ ಇನ್ ಕೇಸ್ ನನಗೆ ಸ್ವಲ್ಪ ಶೇಪಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊತಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಇಟ್ ನಾವು, ಅಷ್ಟೇ ಸಜೆಷನ್. ಮತ್ತು ಜಾಸ್ತಿ ಸ್ಟ್ರೆಸ್ ಎಲ್ಲ ತಗೊಂಬ ಹೊಪ್ಕಾಗ. ಮತ್ತು ಬ್ರೈಡ್ ಟು ಬಿಗೆ ಅಂತಂತಂದರೆ, ಈಗ ಬ್ರೈಡ್ಗಿಂತ ಜಾಸ್ತಿ ಮನೆಯವರಿಗೆ ಬೇಕಾದ್ರೆ ಸಜೆಷನ್ ಕೊಡ್ಲಿಕ್ಕೆ ಅಂಥದ್ದು ಬಜೆಟ್ ಮೀರಿ ಎಲ್ಲ ತುಂಬ ನಮ್ಮ ಕೈಲಿ ಆಗದಿದ್ರೂ ಮಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ನಿಮ್ಮ ಡ್ರೆಸ್, ನಿಮ್ಮ ಸ್ಯಾರಿ ಎಲ್ಲ ನಿಮ್ಮ ದುಡ್ಡಲ್ಲೇ ತಗೊಂಡಿದ್ರೆ, ನನಗೆ ಅದು ಬೇಕು ಇದು ಬೇಕು, ಬಜೆಟ್ ಇಲ್ಲ ಬಟ್ ಅದು ಬೇಕು, ಇವಾಗ ಲೋನೆಲ್ಲ ಮಾಡಿ ತುಂಬ ಕಷ್ಟಪಟ್ಟೆಲ್ಲ ತಗೊಂಬೇಡ. ಸ್ವಲ್ಪ ಆಚೆ ಅಡ್ಜಸ್ಟ್ ಎಲ್ಲ ಮಾಡೋದು ಇಸ್ ಫೈನ್, ಬಟ್ ಸ್ಟಿಲ್ ಜಾಸ್ತಿ ಆಡಂಬರ ಬೇಕು. ನಾನು ಅದಕ್ಕೆ ಸ್ಟ್ರೆಸ್ ಎಲ್ಲ ತಗೊಂಡು ಟೆನ್ಷನ್ ಎಲ್ಲ ತಗೊಂಡು ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ. ಅದನ್ನು ಮಾಡಬೇಡಿ ಅಷ್ಟೇ. ವೇರ್ ವಿಲ್ ಯು ಕೀಪ್ ಯೋರ್ ಪ್ರೀ ವೆಡ್ಡಿಂಗ್ ಶೂಟ್? ಬೀಚಸ್ ಇನ್ ಉಡುಪಿ ಆರ್ ಸಮಥಿಂಗ್ ಯೂನಿಕ್? ಹೇಳ್ದಂಗೆ ಅದನ್ನು ನಾನು ಥಿಂಕ್ ಮಾಡಲಿಲ್ಲ ಇನ್ನೂ ಸಹ. ನನ್ನ ಆಸೆ ಸದ್ಯಕ್ಕೆ ಐ ಡೋಂಟ್ ನೋ, ನಾನು ತುಂಬ ಎಲ್ಲ ಮಾಡೋಕ್ಕೆ ಬಾಕಿ ಇತ್ತು. ಮೇ ಬಿ ಒಂದು ಪಿಕ್ಚರ್ಸ್ ಗ್ರೀನರಿ ಪ್ಲೇಸಲ್ಲಿ ಯಾವುದಾದ್ರೂ ಮಾಡ್ಕಂತ ಆಸೆ ಇತ್ತು. ಬೀಚೆಲ್ಲ ಮಾಮೂಲಿ ಆಯ್ತು, ಅದೊಂದು ಸ್ವಲ್ಪ ಬೋರಿಂಗ್ ಬ್ಯಾಕ್ಗ್ರೌಂಡ್. ಬಿಕಾಸ್ ನಮಗೆ ಕಂಡದಂದರೆ ಎಲ್ಲದರಲ್ಲೂ ಸಾಂಗಲ್ಲೂ ಎಲ್ಲ ಶಾರ್ಟ್ ಮೂವಿ ಎಲ್ಲದರಲ್ಲೂ ಅದೇ ಬರ್ತಿರುತ್ತೆ. ಸೊ ನಂಗೆ ಸ್ವಲ್ಪ ಬೇರೆ ಥರ ಚಂದದ್ದು ಇರ್ಕಂಥದ್ದು, ಮೇ ಬಿ ಊಟಿ ಆರ್ ಸಮ್ವೇರ್ ಆ ಥರ ಪ್ಲೇಸಲ್ಲ ಗೊತ್ತಿಲ್ಲ, ಮನೆಯವ್ರು ಬಿಟ್ಟರೆ ಹೋಗಿ ಶೂಟ್ ಮಾಡಿಸೋದು. ವೇರ್ ವಿಲ್ ಯೋರ್ ವೆಡ್ಡಿಂಗ್ ಶಾಪಿಂಗ್ ಬಿ? ಬ್ಯಾಂಗ್ಳೂರ್, ಮುಂಬೈ, ಸೂರತ್, ಡೆಲ್ಲಿ, ಉಡುಪಿ? ಹಾಂ, ವಿಷಯ ಅಂತಂತಂದರೆ ಈ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಮನೆಯವರು ಬೇಕು. ಮನೆಯವರೆಲ್ಲ ಶಾಪಿಂಗ್ ಮಾಡೋಕ್ಕೆ ಆತಿಲ್ಲ. ಬಟ್ ಸ್ಟಿಲ್ ಐ ಆಮ್ ಪ್ಲ್ಯಾನಿಂಗ್ ಅಟ್ಲೀಸ್ಟ್ ಬೆಂಗಳೂರಲ್ಲಾದರೂ ಮಾಡುವ. ಉಡುಪಿಲಿ ಜಾಸ್ತಿ ಆಪ್ಷನ್ ಸಿಕ್ಕೋದು ಐ ಡೌಟ್. ಬಟ್ ಮನೆಯವ್ರು ಬೇಕಲ್ಲ ಶಾಪಿಂಗ್ ಮಾಡೋಕ್ಕೆ, ಸೊ ಉಡುಪಿ ಅನ್ಸತ್ತು. ಬಟ್ ಸ್ಟಿಲ್ ನಾಟ್ ಶ್ಯೂರ್, ಇನ್ನೂ ಮಾಡಲಿಲ್ಲ. ಯೋರ್ ಫಸ್ಟ್ ಆಲ್ಬಮ್ ಸಾಂಗ್ ಮೆಮರಿ ಇನ್ನೂ ಇತ್ತು ನನಗೆ, ಹಿಂಗೆ ಮರುಕತ್ ಹೇಳಿ ಫಸ್ಟ್ ಆಲ್ಬಮ್ ಸಾಂಗ್ ಅಲ್ಲ. ಸೊ ಒಂದು ನನಗೆ ಇವರು ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದರು ಕುಂದಾಪುರದಲ್ಲ, ಹೆಸರೆಲ್ಲ ಎಂತಕ್ಕೆ ಸುಮ್ಮನೆ ಬೇಡ, ಬಟ್ ಈಸ್ ಅ ಗುಡ್ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರು ನಾನೊಂದು ಸಿಂಗಿಂಗ್ ಕಾಂಪಿಟೇಷನಿಗೆ ಹೋಗಿದ್ದೆ, ಅಲ್ಲಿ ಹಾಡೋದು ಅವ್ರಿಗೆ ಇಷ್ಟ ಆಗಿ ಅವರು ನನಗೆ ನಂಬರ್ ತಗೊಂಡಿದ್ರು. ಆ್ಯಂಡ್ ಅವರು ನಂಬರ್ ತಗೊಂಡಿದ್ರಲ್ಲ, ಅದಕ್ಕೆ ಅವ್ರ ಮ್ಯೂಸಿಕ್ಕಿಗೆ ಹಾಡೋಕ್ಕೆ ನಮಗೆ ಜನ ಬೇಕಂತ ವಾಟ್ಸಪ್ಪಲ್ಲೇನೋ ಹಾಕಿದ್ದಿದ್ರೆ, ಅದನ್ನು ಕಂಡು ನಾನು ಅವ್ರ ಸ್ಟುಡಿಯೋಗೆ ಹೋಗಿದ್ದೆ. ಆ್ಯಕ್ಚುಲಿ ಅದೇ ದಿನ ಆಡಿಷನ್ ಆಗ್ತಿದ್ದೆ ಆ್ಯಕ್ಟಿಂಗಿಗೆ ಸಹ. ಸೊ ನಾನು ಅಂದ್ಕೊಂಡೆ ಹಾಡೋಕ್ಕೆ ಬರಲಿಲ್ಲ ನನಗೆ, ಬಿಕಾಸ್ ಐ ಆಮ್ ನಾಟ್ ಅ ಟ್ರೈನ್ಡ್ ಸಿಂಗರ್. ಒಂದು 6 months ಏನೋ ಕ್ಲಾಸಿಗೆ ಹೋಯ್ದೆ ಅಂತ, ಅದು ನೆನಪಿಲ್ಲ. ಸೊ ನಾನು ಅಷ್ಟು ಮನಸ್ಸು ಮಾಡಲಿಲ್ಲ ಹಾಡೋಕೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ ಎಂತ ಆಯ್ತಂತ. ಸೊ ಹಾಡೋದಲ್ಲಿ ಫೇಲ್ ಆಯ್ತಾಯ್ತಾ, ಆಚೆ ಕಡೆಗೆ ಹೋಗಿ, ಅದು ಒರಿಜಿನಲ್ ಸಾಂಗ್ ಅಲ್ಲ, ನಮಗೆ ರೆಫರೆನ್ಸ್ ಅಂತ ಇಲ್ಲ. ಅವರು ಅಂದರೆ ಈ ಥರ ಹಾಡಿ ಅಂದ್ಕೊಳ್ಳಿ ನಾವು ಹಾಡೋಕ್ಕೆ
ಯಾರಾದರೂ ಮುಂಚೆನೇ ಹಾಡು ತೋರಿಸ್ತಿದ್ರೆ ಅದು ಬೇರೆ ಲೆಕ್ಕ. ಬಟ್ ಒಂದು ಸಡನ್ಲಿ ಹಾಡು ಅಂತಂದ್ರೆ ನಂಗೆ ಗೊತ್ತಾಗಲಿಲ್ಲ, ತಪ್ಪು ತಪ್ಪು ಹಾಡಿದೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಆ್ಯಕ್ಟಿಂಗ್ ಆಗ್ತಿದ್ದಿತ್ತು ಅಂತ ಆಡಿಷನ್ ಆಗ್ತಿದ್ದೆ, ನಾನು ಅದು ಕೊಟ್ಟೆ. ಸೊ ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿ ಅದೆಲ್ಲ ಹೆಬ್ರಿಯಲ್ಲ ನಾವು ಶೂಟೆಲ್ಲ ಇದೈತೆ. ಸೊ ಚಂದ ಆಯ್ತು. ಒಂದು ಸ್ವಲ್ಪ ದಿನ ಶೂಟ್ ಇದೈತೆ. ಒಳ್ಳೇದೈತೆ. ಇಟ್ ವಾಸ್ ಅ ಗುಡ್ ಮೆಮರಿ. ಸಾಂಗು ಹಾಂ ಪರವಾಗಿಲ್ಲ. ಅದು ಫಸ್ಟ್ ಒನ್ ಈಸ್ ಫೈನ್, ಸ್ಟಿಲ್ ಫೈನ್. ಬಟ್ ಅದಾದಮೇಲಿಂದ ಒಂದು 2-3 ಬಂದಿತ್ತು, ಅದೆಲ್ಲ ಬಗ್ವಸ್ತನ ಆಯ್ತಿತ್ತು. ಇನ್ನೂ ಕೆಲವು ಸಲ ನಂಗೆ ನೆನಪತ್ತು, ನಾನು ಅದೆಲ್ಲ ಮಾಡಿದೆಲ್ಲ, ಆ ಥರ ಆಲ್ಬಮ್ ಸಾಂಗ್ ಎಲ್ಲ. ಅಂದರೆ ಬ್ಯಾಡ್ ಅದೆಲ್ಲ ಅಲ್ಲ, ಮೀನ್ ಡೀಸೆಂಟೇ ಮಾಡಿದೆ. ಬಟ್ ನಾನೊಂಥರ ಪ್ರೆಸೆಂಟೇಬಲ್ ಆಗಿರಲಿಲ್ಲ. ತುಂಬ ಎಲ್ಲ ಇದೆಲ್ಲ ಇತ್ತು. ಇಷ್ಟನೇ ಆಗಲಿಲ್ಲ ನಂಗೆ ಫೈನಲ್ ಔಟ್ಪುಟ್ ಎಲ್ಲ. ಸೊ ಅದನ್ನೀಗ ಯಾರಾದರೂ ಕಂಡು ನಂಗೆ ಒಂಥರ ನಾಚಿಕೆ ದಟ್ಸ್ ಫೈನ್. ಇಂತೆಲ್ಲ ಮಾತಾಡ್ತಿದ್ದೆ ನಂಗೆ ಗಡಿಬಿಡಿಲ್ಲ. ವಾಟ್ ಯು ಡೂ ಫಾರ್ ಯೋರ್ ಹೇರ್ ಕೇರ್. ವಾಟ್ ಯು ಡೂ ಫಾರ್ ಯೋರ್ ಹೇರ್ ಕೇರ್ ಅಂತ ಕೇಳಿದರೆ, ನಾನು ಹೇರ್ ಕೇರ್ ಈಗ ಆಗಷ್ಟೇ ಬೆಳಗ್ಗೆ ಅಷ್ಟು ತಲೆ ಸ್ನಾನ ಮಾಡೋದು. ಸೊ ವಿಚಿತ್ರ ಇತ್ತು. ದಟ್ಸ್ ಫೈನ್. ತಲೆ ಸ್ನಾನ ಮಾಡೋದು ದಿವಸ ಹೇರ್ ಚೆಂದ ಇಪ್ಪೋದಿಲ್ಲ. ಇಫ್ ಯು ಡೋಂಟ್ ನೋ, ನೆಕ್ಸ್ಟ್ ಡೇ ಚೆಂದ ಇರುತ್ತೆ. ಸೊ ನಾನೆಂತ ಯೂಸ್ ಮಾಡ್ತೆ ಅಂತಂದರೆ, ಫಸ್ಟಿಗೆ ಸ್ಕಿನ್ ಸೈನ್ಸ್ ಶ್ಯಾಂಪು ಯೂಸ್ ಮಾಡ್ತೆ. ತುಂಬ ಕೆಮಿಕಲ್ ಅಲ್ಲ, ತೊಳ್ಳೋದಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಇಟ್ ಈಸ್ ವರ್ಕಿಂಗ್ ಫಾರ್ ಮೀ, ಅದಕ್ಕೆ ಅದನ್ನು ಯೂಸ್ ಮಾಡ್ತಿದ್ದೆ. ಅದು ಬಿಟ್ಟರೆ ಕಂಡೀಷ್ನರ್, ಅದಾದಮೇಲೆ ಎಂಥದ್ದು ಲಾರಿಯಲ್ ಪ್ಯಾರಿಸ್ ರಿಪೇರ್ ಅಂತ ಇತ್ತಪ್ಪ, ಅದು ಕಂಡೀಷ್ನರ್. ಅದಾದಮೇಲೆ ಥರ್ಡ್ ಒನ್ ಫಿಕ್ಸ್ ಮೈ ಕರ್ಲ್ ಕ್ವೆಂಚಿಂಗ್ ಬಟರ್ ಹಾಕ್ತೆ. ಈ 3 ಪ್ರಾಡಕ್ಟ್ ಯೂಸ್ ಮಾಡಿದೆ. ಕರ್ಲ್ ಕ್ವೆಂಚಿಂಗ್ ಬಟರ್ ಹಾಕಿ ಆದಮೇಲೆ ಹಾಗೆ ಅಂದರೆ ಹಾಗೆ ಒಣಗಿಸ್ಕೊಂಡು ಅದನ್ನು ತೊಳಕಿಲ್ಲ. ಸೊ ದೀಸ್ 3 ಪ್ರಾಡಕ್ಟ್ಸ್ ಐ ಯೂಸ್. ಹಾಗೆ ಮತ್ತು ಶ್ಯಾಂಪು ಮಾಡೋಕ್ಕಿಂತ ಮುಂಚೆ ಎಣ್ಣೆ ಹಾಕ್ತೆ. ಎಣ್ಣೆ ನಾನೀಗ ರೋಸ್ಮೆರಿ ಆಯಿಲ್ ಕೂಡ ಯೂಸ್ ಮಾಡ್ತಿದ್ದೆ, ಸ್ವಲ್ಪ ಹೇರೆಲ್ಲ ಜಾಸ್ತಿ ಬರಲಿ ಅಂತ. ಸೊ ಅದಕ್ಕೆ ಯೂಸ್ ಮಾಡ್ತಿದ್ದೆ. ಹೌ ಡಿಡ್ ಯು ಇಂಪ್ರೂವ್ ಯೋರ್ ಇಂಗ್ಲೀಷ್? ಹೌ ಡಿಡ್ ಐ ಇಂಪ್ರೂವ್ ಮೈ ಇಂಗ್ಲೀಷ್? ನಂದು ಇಂಗ್ಲೀಷದ ಕತೆ ಹೇಳೋದಿದ್ರೆ ತುಂಬ ಎಲ್ಲ ಕತೆ ಇತ್ತು. ಸೊ ಗಮ್ಮತ್ತೆಂತ ಅಂದರೆ, ನನಗೆ ಇಂಗ್ಲೀಷ್ ಅಂದರೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತಾ. ನಂಗೆ ಕಲೀಕೆ ಹಂಗೆಲ್ಲ ಜಾಸ್ತಿ ಇಷ್ಟ. ಬಿಕಾಸ್ ನಾನು 10th ನಾನು ಫುಲ್ ಕನ್ನಡ ಮೀಡಿಯಮಲ್ಲೇ ಕಲ್ತದ್ದು. ಬಟ್ ಪಪ್ಪ ಹತ್ರ ನಾನು ಹೇಳಿದ್ದೆ, 7th ಆದಮೇಲೆ ಪಪ್ಪ ನನಗೆ ಇಂಗ್ಲೀಷ್ ಮೀಡಿಯಮಿಗೆ ಹಾಕಿದ್ದೆ. ಪಪ್ಪನೂ ಓಕೆ ಇದ್ದಿದ್ರು. ಆಮೇಲೆ ಅವ್ರು ಸಡನ್ಲಿ ಇಲ್ಲ, 10th ನಿಂಗೆ ಚೆಂದ ಮಾರ್ಕ್ ಬರೆದಿದ್ರೆ ಸಡನ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತ ಮಾರ್ಕ್ಸ್ ಎಲ್ಲ ಕಮ್ಮಿ ಆಪೋರು ತುಂಬ ಜನ ಕಂಡಿದೆ, ಬೇಡ ಅಂತ ಪಪ್ಪನೂ ಹೆದರ್ಕೊಂಡು ನನಗೆ ಇಂಗ್ಲೀಷ್ ಮೀಡಿಯಮಿಗೆ ಹಾಕಿಲ್ಲ. ಕೊಟ್ಟದಲ್ಲ ನಾನು ಅದಕ್ಕೆ ನಂಗೆ ಕನ್ನಡ ಮೀಡಿಯಮಿಗೆ ಹಾಕೋದು. ನಾನು ತುಂಬ ರಗಳೆ ಮಾಡಿದಿಲ್ಲ, ನಂಗೆ ಇಂಗ್ಲೀಷ್ ಮೀಡಿಯಮಿಗೆ ಹೋಯ್ಕಂತ. ಪಪ್ಪ ಬಟ್ ಇಲ್ಲ ಬೇಡ, ನಿಂಗೆ ಕೋಚಿಂಗ್ ಕ್ಲಾಸಿಗೆಲ್ಲ ಹಾಕ್ತಾ ಬೇಡ ಅಂತ ಹೇಳಿದ್ರು. ಸೊ ನಾನು ಟಿಲ್ 10th ಕನ್ನಡ ಮೀಡಿಯಮಲ್ಲೇ ಓದೋದು. ಕನ್ನಡ ಈಸ್ ಮೈ ಫೇವ್ರೇಟ್ ಲ್ಯಾಂಗ್ವೇಜ್. ನಂಗೆ ಡೆಫಿನೆಟ್ಲಿ ನಂಗೆ ತುಂಬ ಇಷ್ಟ. ಈಗ ಅನ್ಸತ್ತೆ ಕನ್ನಡ ಮೀಡಿಯಮಿಗೆ ಹೋಗಿ ಒಳ್ಳೆ ಕೆಲಸನೇ ಆಯ್ತು. ಬಿಕಾಸ್ ಕೆಲವೊಂದೆಲ್ಲ ವರ್ಡ್ ಇಂಗ್ಲೀಷ್ ಮೀಡಿಯಮಿಗೆ ಹೋದವ್ರಿಗೆಲ್ಲ ಗೊತ್ತಿಪ್ಪೋದಿಲ್ಲ, ಬಟ್ ನಂಗೆ ಗೊತ್ತಿರುತ್ತೆ. ದಟ್ಸ್ ಫೈನ್, ಈಗ ತೊಂದರೆ ಇಲ್ಲ. ಬಟ್ ಆ ಟೈಮಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಫಸ್ಟ್ PU ಅಲ್ಲಿ ನಾನು ಸಿ ಪಿ ಟಿ ಕ್ಲಾಸಿಗೆ ಹೋಗಿದ್ದೆ, ತ್ರಿಷಾ ಅಲ್ಲಿ ಉಡುಪಿಯಲ್ಲಿ. ಆ ಟೈಮಲ್ಲಿ ಒಂಥರ ಇಂಗ್ಲೀಷೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ ಜಾಸ್ತಿ ಜನ. ಸೊ ಒಂಥರ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ, ನಂಗೆ ಮಾತಾಡೋಕೆ ಗೊತ್ತಿಲ್ಲ ಅಂದ್ಕೊಂಡೆಲ್ಲ. ಸೊ ಜಾಸ್ತಿ ಸೈಲೆಂಟಾಗಿರುತ್ತಿದೆ. ಆ್ಯಂಡ್ ಈವನ್ ನಾನು ಫಸ್ಟಿಗೆ ಒಂದು 2 ದಿನ ಸೈನ್ಸಲ್ಲಿದೆ, ಬಯಾಲಜಿ ತಗೊಂಡು ಅಲ್ಲಿ ಇಂಗ್ಲೀಷಲ್ಲೆಲ್ಲ ಮಾತಾಡ್ತಿದ್ದೆ. ನಂಗೆ ಅರ್ಥ ಆಗ್ತಿಲ್ಲ ನಮ್ಗಿಂತ ಜಾಸ್ತಿ ನಂಗೆ ಕಾನ್ಷಿಯಸ್ ಆಗಿರ್ತದೆ, ನಂಗೆ ಅರ್ಥ ಆಗ್ತಿಲ್ದೇನೋ ಅಂತ ತಲೆಯಲ್ಲಿದೆ. ಸೊ ಅದಕ್ಕೆ ನಾನು ಅದು ಸೈನ್ಸ್ ಆಗ್ಬಿಟ್ಟು ಕಾಮರ್ಸಿಗೆ ಬಂದಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಸ್ವಲ್ಪ ಕಂಫರ್ಟ್ ಫೀಲ್ ಆಯ್ತು ಅಂದ್ಕೊಂಡು. ಮೇ ಬಿ ಐ ಡೋಂಟ್ ನೋ ವೆದರ್ ಟು ರಿಗ್ರೆಟ್ ದಟ್ ಡಿಸಿಷನ್ ಆರ್ ನಾಟ್. ಬಟ್ ಈಗ ಇದು ಸಲ ಸರಿ ಇತ್ತು, ಥ್ಯಾಂಕ್ಫುಲಿ. ಬಟ್ ಹಾಂ, ಆ ಟೈಮಲ್ಲಿ ಅದೆಲ್ಲ ಕುಸ್ತಿ ಎಲ್ಲ ಮಾಡಿದೆ. ಆ್ಯಂಡ್ ಒಂದು ದಿವಸ ಪಪ್ಪನ ಹತ್ರ ಬಂದು 2 ದಿವಸ ಸೈನ್ಸ್ ಕ್ಲಾಸಿಗೆ ಹೋಗಿ ಪಪ್ಪನ ಹತ್ರ ಮಾಡೋ ದಿವಸ ಬಂದು ಹೇಳಿದೆ, ನಂಗೆ ಇಂಗ್ಲೀಷೆಲ್ಲ ಅರ್ಥ ಆಗ್ತಿಲ್ಲ, ನಂಗೆ ಫ್ರೆಂಡ್ಸ್ ಬೇರೆ ಎಲ್ಲ, ನಾನು ಅಲ್ಲಿ ಇಪ್ಪೋದಿಲ್ಲ, ನಾನು ಕಾಮರ್ಸಿಗೆ ಹೋತೆ ಅಂದ್ಕೊಂಡು. ಪಪ್ಪ ಅದಕ್ಕೆ ನಾನು ಫುಲ್ ಗಳ ಮರಗ್ತಿದ್ದಿದೆ ಮನೆಗೆ ಬಂದು. ಪಪ್ಪ ಅದಕ್ಕೆ ಆಯ್ತು ಬಂದು ಮಾತಾಡ್ತೆ ಅಂದ್ಕೊಂಡು ಮತ್ತೆ ಸೈನ್ಸ್ ನಾನು ಬಯಾಲಜಿಯಿಂದ ತೆಗೆದು ಕಾಮರ್ಸಿಗೆ ಹಾಕಿದ್ರು. ಸೊ ಆ ಟೈಮ್ವರೆಗೂ ನಂಗೆ ಇಂಗ್ಲೀಷೆಲ್ಲ ತುಂಬ ಕಮ್ಮಿ ಮಾತಾಡ್ತಿದ್ದೆ. ಬಟ್ ಅದಾದಮೇಲೆ ಪ್ಯಾಜೆಂಟ್ ಟೈಮಲ್ಲೆಲ್ಲ ಅಲ್ಲಿ ಇಂಗ್ಲೀಷಲ್ಲಿ ಕ್ವೆಶನ್ ಕೇಂದ್ರ ಇಂಟರ್ವ್ಯೂ ನಮ್ಮದು ಫಸ್ಟ್ ಇಂಟ್ರೊಡಕ್ಷನ್ ಇಂಗ್ಲೀಷಲ್ಲಿರುತ್ತೆ. ಎಲ್ಲನೂ ಇಂಗ್ಲೀಷೇ, ಕಂಪ್ಲೀಟ್ ಇಂಗ್ಲೀಷ್. ಬಿಕಾಸ್ ಡೆಲ್ಲಿಯಲ್ಲ ಅದು ಫಸ್ಟಿಗೆ ಆಡಿಷನ್ ಮಾತ್ರ ನಮ್ಮ ಬೆಂಗಳೂರಲ್ಲ ಅದು, ಫಿನಾಲೆ ಡೆಲ್ಲಿಲ್ಲ ಅದು 4-5 ದಿವಸ. ಸೊ ಅಲ್ಲೆಲ್ಲರೂ ಇಂಗ್ಲೀಷಲ್ಲೇ ಮಾತಾಡ್ತಿದ್ದಿದ್ರು. ಈವನ್ ಪರ್ಸ್ನಲ್ ಇಂಟ್ರೊಡಕ್ಷನ್ ಎಲ್ಲ ರೌಂಡ್ ಇಂಗ್ಲೀಷಲ್ಲಿ ಆಗ್ತಿದ್ದಿತ್ತು. ಸೊ ಅದಕ್ಕೆ ನಾನು ಕಲಿಕಿದ್ದಿತ್ತು, ಅಂದರೆ ಪ್ರಾಪರ್ ಇಂಗ್ಲೀಷ್ ಕಲಿಕಿದ್ದಿತ್ತು. ಅದಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದು ಇದೆಲ್ಲ ಕಲಿತಿದ್ದಿದೆ. ಸೊ ಮೇ ಬಿ ಇಟ್ ಹೆಲ್ಪ್ ಮೀ
ಟೆಲ್ ಮಿ ಅಬೌಟ್ ಹೌ ಟು ಡೂ ಕೊಲಾಬ್ರೇಷನ್, ಇಟ್ ಹೆಲ್ಪ್ಸ್ ಮೆನಿ ವಿಮೆನ್. ಕೊಲಾಬ್ರೇಷನ್ ಮಾಡ್ಕೊಂಡು ನಂದು ಕೊಲಾಬ್ರೇಷನ್ ಸ್ಟೋರಿ ಹೇಳ್ತಾರೆ ಸುಮಾರು ಹೊತ್ತಾಯ್ತು ಆಲ್ರೆಡಿ. ಟೈಮ್ ಆಯ್ತು, ಎಷ್ಟಾಯಿತು ಟೈಮ್ ಆಯಿತಾ? ಓಕೆ, ಸ್ಟಿಲ್ ಐ ವಿಲ್ ಟೆಲ್ ಯು. ಕೊಲಾಬ್ರೇಷನ್ ವಿಷಯದ ಬಗ್ಗೆ ಬಂದರೆ, ನಾನು ಮುಂಚೆ 3-4 ಸಾವಿರ ಫಾಲೋವರ್ಸ್ ಇಪ್ಪು ಟೈಮಲ್ಲಿ ಕೊಲಾಬ್ರೇಷನ್ ಮಾಡ್ಕೊತ ಭಯಂಕರ ಆಸೆ ಈ ಥರ ಕೆಲವು ಕಾಂಟೆಂಟ್ ಕ್ರಿಯೇಟರ್ಸ್ನೆಲ್ಲ ಕಂಡು. ಆಮೇಲೆ ಅವ್ರು ದುಡ್ಡು ಸಹ ಅರ್ನ್ ಮಾಡ್ತಿದ್ರಲ್ಲ, ನಮ್ಗೆ ಸ್ವಲ್ಪ ಶೋಕಿಗಾದರೂ ಅಂತ ಕೊಲಾಬ್ರೇಷನ್ ಮಾಡ್ಕೊತ ನಾನೇ ಈ ಐ ಸ್ಟಿಲ್ ರಿಮೆಂಬರ್ ಅಮೆಝಾನ್, ಪೈ ಇಂಟರ್ನ್ಯಾಷನಲ್, ನಾಯ್ಕಾ ಇವರಿಗೆಲ್ಲ ನಾನು ಮೆಸೇಜ್ ಮಾಡ್ತಿದ್ದೆ. ಈ ದೊಡ್ಡ ದೊಡ್ಡ ಬ್ರ್ಯಾಂಡಿಗೆ ಮೆಸೇಜ್ ಮಾಡಿ ಐ ಯೂಸ್ ಟು ಅಪ್ರೋಚ್ ದೆಮ್ ಸೇಯಿಂಗ್ ನನಗೆ ಕೊಲಾಬ್ರೇಟ್ ಮಾಡುವ ಅಂತ. ಬಟ್ ಹೆಚ್ಚಿನವ್ರು ಯಾರೂ ರಿಪ್ಲೈ ಮಾಡಲಿಲ್ಲ. ಬಟ್ ನಾಯ್ಕಾ ರಿಪ್ಲೈ ಮಾಡ್ಯಾರ ಅನ್ಸತ್ತೆ, ಒಂದು ಯಾವುದೋ ಫಾರ್ಮ್ ಎಂಥದೋ ಕಳಿಸಿ, ನಾವೀಗ ಸದ್ಯಕ್ಕೆಂತ ಕಾಣ್ತಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ಕಾಂಬತ್ತಿಗೆ ವಿಲ್ ಕನ್ಸಿಡರ್ ಯು ಅಂತ. ಬಟ್ ನಾನು ಅದೆಲ್ಲ ಫಿಲ್ ಮಾಡಿದೆ, ಸ್ಟಿಲ್ ನಂಗೆ ಅದಂಥ ರೆಸ್ಪಾನ್ಸ್ ಬರಲಿಲ್ಲ ಅವ್ರ ಕಡೆಯಿಂದ. ಈಗ ನಾನು ಪೈ ಇಂಟರ್ನ್ಯಾಷನಲ್, ಅಮೆಝಾನ್ ಇದೆಲ್ಲ ಜೊತೆ ವರ್ಕ್ ಮಾಡಿದೆ ಬಿಕಾಸ್ ನಾನೇ ಅಪ್ರೋಚ್ ಮಾಡೋದಕ್ಕಲ್ಲ, ನಾನೇ ಇನಿಷಿಯೇಟಿವ್ ತಗೊಂಡು ಕಾಂಟೆಂಟ್ ಕ್ರಿಯೇಟ್ ಮಾಡಿ ನಂದು ಕಮ್ಯುನಿಟಿ ಬಿಲ್ಡ್ ಮಾಡಿದೆ. ಸೊ ಅವರಾಯೇ ಬತ್ರು ಆಗ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್, ನಾವೇ ನಮಗೆಂಥವ್ರು ಚಾನ್ಸ್ ಕೊಡಿ, ಅಪಾರ್ಚುನಿಟಿ ಕೊಡಿ ಅಂತ ನಾವೇ ಬೇರೆಯವ್ರ ಹತ್ರ ಹೋಗಿ ಕೇಂಬೋದಕ್ಕಿಂತ ಫಸ್ಟಿಗೆ ನಾವೇ ಸ್ಟಾರ್ಟ್ ಮಾಡಿದ್ರೆ ಪೀಪಲ್ ವಿಲ್ ಕಮ್ ಟು ಅಸ್. ನಾವೇ ದೊಡ್ಡ ಜನ ಅಂದ್ಕೊಂಡು ಅವ್ರು ಬತ್ರ ಅಂತ ಅಲ್ಲ, ಬಿಕಾಸ್ ವಿ ಹ್ಯಾವ್ ಪೀಪಲ್ ಹೂ ವಿಲ್ ವಾಚ್ ಅಸ್. ಅದಕ್ಕೆ ಇಟ್ಸ್ ಬೆಟರ್ ನಾವೇ ಸ್ಟಾರ್ಟ್ ಮಾಡಿದ್ರೆ ಬೇರೆಯವ್ರ ಹತ್ರ ಹೋಗಿ ಕೊಡಿ 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 ಅಂತ ಕೇಮ್ಕಿಂತ ದಿಸ್ ಇಸ್ ಬೆಟರ್ ಈಸ್ ವಾಟ್ ಐ ಫೀಲ್. ಬಿಕಾಸ್ ಸೋಷಿಯಲ್ ಮೀಡಿಯಾ ಏನು ನೀವು ದುಡ್ಡು ಕೊಟ್ಟು ಸ್ಟಾರ್ಟ್ ಮಾಡ್ಕೊಂತ ಇಲ್ಲ. ಒಂದು ಫೋನ್, ಎಲ್ಲರ ಹತ್ರನೂ ಫೋನ್ ಇರುತ್ತೆ, ಒಂದು ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ಅಂತಂದರೆ ಮೊಬೈಲ್ ಕ್ಯಾಮ್ರಾ ಇರುತ್ತೆ, ಐಫೋನೇ ಬೇಕಂತಿಲ್ಲ. ವಾಟ್ ಎವರ್ ಯು ಹ್ಯಾವ್, ರೆಡ್ಮಿಯೋ ಮತ್ತೊಂದು ಇನ್ನೊಂದು, ಅದರಲ್ಲಿ ಸ್ಟಾರ್ಟ್ ಮಾಡಿ. ನಿಮ್ಮದೇ ಒಂದು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ, ಎಂಥದ್ದು ಒಂದು ಮಾಡಿ. ಇಟ್ ವಿಲ್ ಹೆಲ್ಪ್ ಯು ಇನ್ ಲಾಂಗ್ ರನ್. ಈಗ ಎಷ್ಟು ಜನ ಇದ್ರು, ಉಡುಪಿ ಕುಂದಾಪುರ ಕಡೆನೇ ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಎಲ್ಲ ಹೆಚ್ಚಿನವರೆಲ್ಲ ಕೊಲಾಬ್ರೇಷನ್ಸ್ ಎಲ್ಲ ಮಾಡ್ತಿದ್ರು, ಚಂದ ಅರ್ನ್ಸ ಮಾಡ್ತಿದ್ರು. ಸೊ ನೀವೇ ಸ್ಟಾರ್ಟ್ ಮಾಡಿ, ಬೇರೆ ಅದಕ್ಕೆ ವೆಯ್ಟ್ ಮಾಡಬೇಡಿ. ನಾಳೆ ಮಾಡ್ತೇನೆ ಅಂತ ಥಿಂಕ್ ಮಾಡೋದಕ್ಕಿಂತ ಒಂದು ಫೋನ್ ಹಿಡ್ಕೊಂಡು ಯು ಶೂಟ್ ಯುವರ್ ಸೆಲ್ಫ್ ಆ್ಯಂಡ್ ಜಸ್ಟ್ ಪೋಸ್ಟ್ ಇಟ್. ಕ್ರಿಟಿಸಿಸಮ್ ಎಲ್ಲ ಬತ್ತಾ ಇನ್ನೂ ಗೊತ್ತಿತ್ತು, ಬಟ್ that's better rather than delaying. Liked your way of talking. All the best. Thank you, Arpita. One decision that completely changed your life. ಲೈಫ್ ಚೇಂಜ್ ಮಾಡಿತ್ತೋ ಇಲ್ವೋ ಐ ಆಮ್ ನಾಟ್ ಶ್ಯೂರ್, ಬಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ದು ಡೆಫಿನೆಟ್ಲಿ. ಅದು ನನ್ನ ಪ್ಯಾಜೆಂಟ್ ಡೇಸ್. ಈಗ ಎಷ್ಟು 2022 2025 ಈಗ 3 years ಆಯಿತು. ಸ್ಟಿಲ್ ಐ ಆಮ್ ಥ್ಯಾಂಕ್ಫುಲ್ ಟು ದ್ಯಾಟ್. ನೀರಿತ್ತು ಸೈಡ್. ಸ್ಟಿಲ್ ಐ ಆಮ್ ಥ್ಯಾಂಕ್ಫುಲ್ ಟು ದ್ಯಾಟ್ ಬಿಕಾಸ್ ಎಂತಕ್ಕಂತಂದರೆ ನನ್ನ ಲೈಫ್ ಸ್ಟೈಲ್ ಒಂಥರ ವಿಚಿತ್ರ ಇದೈತೆ. ನಾನು ಸರಿ ಬ್ಯಾಡ್ದೆಲ್ಲ ತಿಂಬುದು, ಎಕ್ಸಸೈಸ್ ಮಾಡೋದಿಲ್ಲ, ಮೆಡಿಟೇಟೆಲ್ಲ ಎಂತೆಲ್ಲ ಮಾಡೋದಿಲ್ಲ, ತುಂಬ ಎಲ್ಲ ಡ್ರಾಬ್ಯಾಕ್ಸ್ ಇದೈತೆ. ಆಮೇಲೆ ಸ್ವಲ್ಪ ಚಬ್ಬಿ ಈಸ್ ನಾಟ್ ಅ ಬ್ಯಾಡ್ ಥಿಂಗ್ ಅಂತ. ಚಬ್ಬಿ ಈಸ್ ನಾಟ್ ಅ ಬ್ಯಾಡ್ ಥಿಂಗ್, ಬಟ್ ಸ್ಟಿಲ್ ನನಗೆ ಸ್ವಲ್ಪ ಶೇಪಲ್ಲೆಲ್ಲ ಇರ್ಕಂತ ಇದಿತ್ತು. ಆ್ಯಂಡ್ ಸ್ಕಿನ್ ಕೇರ್ ಎಂಥದ್ದೋ ತಿಂತಿದ್ದೆ, ನಂಗೆ ಗೊತ್ತಿಲ್ಲ ಎಂತ ಮಾಡ್ರೆ ಎಂಥ ಎಫೆಕ್ಟ್ ಆಗ್ತಂತ. ಸೊ ಪ್ಯಾಜೆಂಟಿಗೆ ಹೋಗಿ ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಬ್ಯೂಟಿ ಅಂತ, ಕಾನ್ಫಿಡೆನ್ಸ್ ಬೇಕು, ಮಾತಾಡೋದು ಕಲಿತ್ರೆ ಆ್ಯಂಡ್ ಈವನ್ ಸ್ಮೈಲ್ ಮಾಡೋದು ಹೆಂಗೆ, ಪ್ರೆಸೆಂಟೇಬಲ್ ಆಯ್ಬೋದು ಹೆಂಗೆ, ಲೈಫ್ ಸ್ಟೈಲ್ ಅಂಬೋದಕ್ಕಿಂತ ಡಯಟ್ ಹೆಂಗಿರ್ಕೊ, ನಾವು ಹೆಂಗೆ ಟೇಕ್ ಕೇರ್ ಮಾಡ್ಕೊ, ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟ್, ಇದನ್ನೆಲ್ಲ ಹೇಳಿಕೊಡಿದ್ರು. ಸೊ ಮೇ ಬಿ 1-2 months ಏನೋ ಗ್ರೂಮಿಂಗ್ ಕ್ಲಾಸಸ್ ಇರುತ್ತೆ ಕಂಟಿನ್ಯೂಸ್ಲಿ, ಅದರಿಂದ ತುಂಬ ತಿಳ್ಕೊಂಡಿದೆ. ಸೊ ಮೇ ಬಿ ದ್ಯಾಟ್ ಡೆಸಿಷನ್ ಚೇಂಜ್ಡ್ ಮೈ ಲೈಫ್ ಸ್ಟೈಲ್. ನಂಗೆ ಅದರಿಂದ ತುಂಬ ದೊಡ್ಡ ಫೇಮ್ ಆ ಥರ ಅಂತ ಬಂತಂತ ನಾನು ಹೇಳೋದಿಲ್ಲ, ಬಟ್ ಈ ಥರ ಸ್ಮಾಲ್ ಚೇಂಜಸ್ ನನ್ನಲ್ಲೇ ನಾನು ಮಾಡ್ಕೊಂಡಿದ್ದೆ ಆ್ಯಂಡ್ ಇಟ್ ಹೆಲ್ಪ್ ಮೀ ಅ ಲಾಟ್. ತುಂಬ ಹೆಲ್ಪ್ ಮಾಡಿದ್ದೆ. ಸೊ ದಟ್ ಈಸ್ ದ ಒನ್ ಥಿಂಗ್. ವೈ ಸ್ಟಾರ್ಟೆಡ್ ದಿಸ್ ಶೋ ಆ್ಯಂಡ್ ಪ್ಲೀಸ್ ಇನ್ವೈಟ್ ಮೀ. ಓಕೆ, ವೈ ಡಿಡ್ ಯು ಸ್ಟಾರ್ಟ್ ದಿಸ್ ಶೋ? ರುಚಿ ಗಮ್ಮತ್, ಐ ಬಿಲೀವ್ ನೀವು ಅದ್ರ ಬಗ್ಗೆ ಕೇಳ್ತಿದ್ರೆ ಅಂತ ಕಂಡು. ರುಚಿ ಗಮ್ಮತ್ ಅಂತ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನಾನು ಇದ್ರ ಬಗ್ಗೆ ನಿಮಗೆ ಸ್ಟೋರಿ ಹೇಳೋದಿದ್ರೆ, ಫಸ್ಟಿಗೆ ರುಚಿ ಗಮ್ಮತ್ ಅಂತ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಹೆಂಗೆ ಬಂತಂತಂದರೆ, ನಂದು ಫಿಯಾನ್ಸೆ ಕಿರಣ್ ಅವರು ಮುಂಚೆನೇ ನಂಗೆ ಹೇಳಿದೆ. ಅಂದರೆ ನೀನು ಈ ಥರ ಅಂತ ಫುಡ್ ರಿವ್ಯೂ ಎಲ್ಲ ಮಾಡ್ತೀಯಲ್ಲ, ಫುಡ್ ವ್ಲಾಗ್ ಎಲ್ಲ ಮಾಡ್ತೀಯಲ್ಲ, ಅದಕ್ಕಿಂತ ವಿಲ್ ಡೂ ಒನ್ ಥಿಂಗ್. ನಾವು ಹೋಟೆಲಿಗೆಲ್ಲ ಹೋಗಿ ಪ್ರತಿ ಸಲ ಹೋದಾಗ ತಿಂದು ಅದರದ್ದು ಇಂಗ್ರೀಡಿಯೆಂಟ್ಸ್ ಅಂತ ಗೆಸ್ ಮಾಡುವ ಅಂತ ತುಂಬ ಟೈಮ್ ಹಿಂದೆನೇ ಅವ್ರು ಹೇಳಿದ್ರು. ಬಟ್ ನನಗೆ
ನೋ ಇಟ್ ವೋಂಟ್ ಬಿ ಫನ್, ಜನ ಎಂತಕ್ಕ ಅಂತಾರೆ ಅದನ್ನು ಅಂತ ನನಗೆ ತಲೆಲೆಲ್ಲ ಇದ್ದಿತ್ತು. ಅದಕ್ಕೆ ನಾನು ಬೇಡ ಅಂತಲೇ ಸುಮ್ಮನೆ ಹಾಗೆ ಐಡಿಯಾಸ್ ಹಾಗೆ ಹಾಕಿದೆ. ಅವ್ರು ಸುಮಾರು ಐಡಿಯಾಸ್ ಎಲ್ಲ ಕೊಡ್ತಾರೆ ಬೈ ದ ವೇ, ಬಟ್ ನಂಗೆ ಇದು ಕ್ಲಿಕ್ ಆಗಲಿಲ್ಲ, ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದಿದೆ. ಮತ್ತು ಸ್ವಲ್ಪ ಟೈಮ್ ಆದಮೇಲೆ ನಾನು ಹಿಂಗೆ ಹೇಳಿದ್ದಿದ್ದಲ್ಲ, ಅದು ಮಾಡ್ಬೋದಿತ್ತಲ್ಲ ಅಂದ್ಕೊಂಡು ಅದಕ್ಕೆ ಮತ್ತೆ ನಾನು ಥಿಂಕ್ ಮಾಡಿದೆ, ಓಕೆ ಇದನ್ನ ಒಂಥರ ಫನ್ ಗೇಮ್ ಶೋ ಥರ ಮಾಡ್ರೆ ಹೆಂಗೆ, ಸ್ವಲ್ಪ ಜನನ ಇನ್ವೈಟ್ ಮಾಡಿ ಮಾಡ್ರೆ ಹೆಂಗೆ, ಅದಕ್ಕಿಂತ ಮುಂಚೆ ಒಂದೊಂದು 2 ರೌಂಡ್ ಥರ ಲೆಟ್ ಮಾಡಿ ಸ್ವಲ್ಪ ಚಂದ ಆಗ್ತಲ್ಲ, ಬಿಕಾಸ್ ಸ್ವಲ್ಪ ಫನ್ ಇರುತ್ತೆ. ಆ್ಯಂಡ್ ಇದು ಕೂಡ ಮಾಡಿದ್ರೆ ನಮಗೆ ರೆಸ್ಟೋರೆಂಟ್ಗೂ ಹೋಗಿ ಎಲ್ಲ ಮಾಡಿದ್ರೆ ಆ್ಯಡ್ ಆನ್ ಥರ ಆಯ್ತು. ಸೊ ಐ ಟೋಲ್ಡ್ ಹೆಮ್ ನಾವು 3 ರೌಂಡ್ ಮಾಡುವ ಅಂತ. ಸ್ವಲ್ಪ ಅವ್ರು ಬೇಡ ಅಂಬುದು, ನಾನು ಬೇಕಂಬುದು ಸುಮಾರೆಲ್ಲ ಆಯಿತು, ಬಟ್ ಸ್ಟಿಲ್ ನಾನು ಅದಕ್ಕೆ ಒಪ್ಕೊಂಡ್ರು. ಮತ್ತು ಆಮೇಲೆ ರುಚಿಗಮ್ಮತ್ ಅಂತ ಹೆಸರಿಡ್ದು ವಿ ಸ್ಟಾರ್ಟ್ ಇನ್ವೈಟಿಂಗ್ ಪೀಪಲ್. ಈಗ 4 ಎಪಿಸೋಡ್ ಶೂಟ್ ಆಯ್ತು ಅಷ್ಟೇ. ಈ ರೆಸ್ಟೋರೆಂಟೆಲ್ಲ ಅಪ್ರೋಚ್ ಮಾಡೋದು ಇನ್ಸ್ಟಾಗ್ರಾಮಿಗೆ ಸುಮಾರು ಜನ ಅವ್ರು ಬತ್ತರು, ಬಟ್ ಯೂಟ್ಯೂಬಿಗಲ್ಲ ಅವ್ರಿಗೆ ಗೊತ್ತಿದ್ದಿಲ್ಲ ಅದು ಹೆಂಗತ್ತೇನೋ, ನಾವು ಹೆಂಗೆ ಜಾಗ ಕೊಡೋದು ಅಂತೆಲ್ಲ ಅವ್ರಿಗೆ ತಲೆಯಲ್ಲಿರುತ್ತೆ. ಸೊ ಇಟ್ಸ್ ಅ ಬಿಟ್ ಟ್ರಿಕ್ಕಿ, ಇಟ್ಸ್ ಅ ಟ್ರಿಕ್ಕಿ ಗೇಮ್ ಅಂತ ಹೇಳಕ್ಕೆ. ಸೊ ಲಾಂಗ್ 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 ವೇ ಟು ಲಾಂಗ್ ವೇ ಟು ಗೋ. ಸುಮಾರೆಲ್ಲ ಮಾಡೋಕ್ಕಿತ್ತು. 5ನೇ ಎಪಿಸೋಡು ಬೆಂಗಳೂರೆಲ್ಲ ಊರಲ್ಲೆಲ್ಲ ಥಿಂಕ್ ಮಾಡೋಕ್ಕಿತ್ತು. ಸೊ 10 ಎಪಿಸೋಡ್ ಪಟ್ ರ್ಯಾಪ್ ಅಪ್ ಮಾಡಿ ಮುಗಿಸಿ ಬಿಡುತ್ತೆ ನನಗೆ. ಆದರೆ ಪೋಸ್ಟ್ ಮಾಡಿ ಬಿಡ್ಕೆ ರೆಗ್ಯುಲರ್ ಆಗಿ ಸುಮಾರೆಲ್ಲ ಕೆಲಸ ಇತ್ತು, ಅನ್ಕೊಂಡಷ್ಟು ಈಸಿ ಇಲ್ಲ, ಬಟ್ ಸ್ಟಿಲ್ ಇಟ್ಸ್ ವರ್ತ್ ಇಟ್ ಈಸ್ ವಾಟ್ ಐ ಬಿಲೀವ್. ನಿಮ್ಮ ಕಾಂಟೆಂಟ್ನೇ ಕಾಪಿ ಅವ್ರು ಮಾಡ್ದಂಗಿತ್ತಪ್ಪ. ಹೆಸರು ಹೇಳೋದಿಲ್ಲ, ಕಾಂಟ್ರವರ್ಸಿ ನಂಗೆ ಬೇಡ. ಹೆಸರು ಅದಕ್ಕೆ ಹೇಳೋಕ್ಕೋತಿಲ್ಲ, ಕಾಂಟ್ರವರ್ಸಿಯು ನಂಗೆ ಬೇಡ. ಅದಕ್ಕೆ ಅವ್ರು ಬರೋದು ಹೆಸರನ್ನು ನಾನು ಓದಿ ಹೇಳೋಕ್ಕೂ ಹೋಗಲಿಲ್ಲ. ಐ ಡೋಂಟ್ ಹ್ಯಾವ್ ಎನ್ ಆನ್ಸರ್ ಫಾರ್ ಇಟ್, ಬಿಕಾಸ್ ಇಫ್ ಯು ಫೀಲ್ ದ್ಯಾಟ್ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ನಿಮ್ಮ ಮಾಡಲಿಂಗ್ ಕರಿಯರ್ ಹೇಗೆ ಸ್ಟಾರ್ಟ್ ಆಗಿದ್ದು? ಇದು ಈ ಥರ ಇನ್ನೊಂದು ಕ್ವೆಶನ್ ಇತ್ತು ಅನ್ಸುತ್ತೆ. ಫ್ಯಾಷನ್ ಶೋ ಆರ್ ಮಾಡಲಿಂಗ್ ಬಿಟ್ಟದ್ದು ಯಾಕೆ ಅಕ್ಕ ನೀವು? ಐ ನೋ ನಾಟ್ ಕಂಪ್ಲೀಟ್ಲಿ, ಬಟ್ ಸ್ಟಿಲ್ ಮಾಡಲಿಂಗ್ ಕರಿಯರ್ ಹೇಗೆ ಸ್ಟಾರ್ಟ್ ಆಗಿದ್ದು ಅಂತ ಒಬ್ರು ಕೇಳಿದ್ರೆ, ಇನ್ನೊಬ್ರು ಕೇಳಿದ್ರೆ ಫ್ಯಾಷನ್ ಶೋ ಆರ್ ಮಾಡಲಿಂಗ್ ಎಂತಕ್ಕೆ ಬಿಟ್ರಿ, ಕಂಪ್ಲೀಟ್ಲಿ ಅಲ್ಲ ಬಟ್ ಸ್ಟಿಲ್ ಎಂತಕ್ಕೆ ಬಿಟ್ರಿ ಅಂತ. ಬಟ್ ಮಾಡಲಿಂಗ್ ಕರಿಯರ್ ಸ್ಟಾರ್ಟ್ ಆಗಿದ್ದು ಹೇಗೆ ಅಂದರೆ, ಅದೇ ಅಗೇನ್ ಬ್ಯೂಟಿ ಪ್ಯಾಜೆಂಟ್, ಫೇಸ್ ಆಫ್ ಇಂಡಿಯಾ, ಮಿಸ್ ಫೇಸ್ ಆಫ್ ಇಂಡಿಯಾ, ಅಲ್ಲಿ ಕಂಪೀಟ್ ಮಾಡಿದೆ, ಅಲ್ಲಿ ಫಸ್ಟ್ ರನ್ನರ್-ಅಪ್ ಆಗಿ ವಿನ್ ಆದೆ. ಆಮೇಲೆ ಮಿಸ್ ಕರ್ನಾಟಕ ಫೇಸ್ ಆಫ್ ಇಂಡಿಯಾ, ಅದು ಟೈಟಲ್ ವಿನ್ ಆದೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಬಟ್ ಅಲ್ಲಿಂದ ಸ್ಟಾರ್ಟ್ ಆದದ್ದು ನಂಗೆ ಜಾಸ್ತಿ ಅಂತ ಆ ಟೈಮಲ್ಲಿ ಜಾಸ್ತಿ ಅಂತ ಆಪರ್ಚುನಿಟಿ ಬರಲಿಲ್ಲ, ಟು ಬಿ ಆನೆಸ್ಟ್. ಒಂದು ಕೇರಳದಲ್ಲಿ ಒಂದು ಶೋ ಅಲ್ಲಿ ವಾಕ್ ಮಾಡಿದೆ, ಅದಾದಮೇಲೆ ಒಂದು ಡಿಸೈನರ್ಸ್ ಅದು ಕಾಲೇಜಲ್ಲಿ ವಾಕ್ ಮಾಡಿದೆ. ಅದು ಬಿಟ್ಟರೆ ಐ ಡಿಡ್ಂಟ್ ಗೆಟ್ ಸೋ ಮೆನಿ ಆಪರ್ಚುನಿಟೀಸ್. ಮೇ ಬಿ ನಾನು ಅದ್ರ ಬಗ್ಗೆ ಅಂತ ಇದು ಮಾಡ್ತಿಲ್ಲ, ಬಿಕಾಸ್ ನಾನು ಅದಕ್ಕೆ ಜಾಯ್ನ್ ಆದದ್ದೇ ಮೇನ್ ಉದ್ದೇಶ ಅಂತಂದರೆ, ನನಗೆ ಒಂದು ಓಕೆ ಟೈಟಲ್ ಅಂತ ಇದ್ದರೆ ನನಗೆ ಓಕೆ ಸುಷ್ಮಿತಾ ಸಾಲಿಗ್ರಾಮನ ಓಕೆ ಟೈಟಲ್ ವಿನ್ ಆದ್ರಲ್ಲ, ಒಂದು ಸ್ವಲ್ಪ ಸೀರಿಯಸ್ ಆಯ್ತಕ್ಕಂತ ಒಂದು ಸ್ವಲ್ಪ ಅವ್ರ ಹೆಸರಿಗೊಂದು ಭಾರ ಬತ್ತು ಹೇಳಿದ್ರೆ, ವೆಯ್ಟೇಜ್ ಬತ್ತು ಅದರಿಂದ. ಮತ್ತು ಆ್ಯಕ್ಟಿಂಗ್ ಕರಿಯರ್ಗೆ ಈಸಿ ಆಯ್ತಂತ. ಈಗ ಅದ್ರ ಆ್ಯಕ್ಟಿಂಗ್ ಕರಿಯರ್ ನನ್ನ ತಲೆಯಲ್ಲೇ ಇಲ್ಲ ಅಂತ ಮಾಡುವ, ನಂದು ಕಾಂಟೆಂಟ್ ಕ್ರಿಯೇಷನ್ ತಲೆಯಲ್ಲಿತ್ತು ಅಷ್ಟು, ಆ್ಯಕ್ಟಿಂಗ್ ಎಲ್ಲ ತಲೆಯಲ್ಲಿಲ್ಲ. ಸೊ ಆ ತಲೆಯಲ್ಲಿ ಇಟ್ಕೊಂಡು ನಾನು ಹೋದೆ. ಸೊ ಅದಕ್ಕೆ ನಾನು ಒಂದು ಪ್ಯಾಜೆಂಟ್ ಆದಮೇಲೆ ಬಿಟ್ಟೆ, ಮತ್ತೆ ಅಂತ ಮಾಡೋಕ್ಕೆ ಹೋಗಲಿಲ್ಲ ನಾನು. ಬಟ್ ಈ ನಿಮ್ಗೆ ಕೇಳಂತ ಕ್ವಶನ್ ಸ್ಟಾರ್ಟ್ ಅದು ಕರಿಯರ್ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಕೇಂದ್ರಲ್ಲ. ಸೊ ಆ ಟೈಮಲ್ಲಿ ಅಷ್ಟೇ ಆದದ್ದು. ಅದಾದಮೇಲೆ ನಾನು ಕಾಂಟೆಂಟ್ ಕ್ರಿಯೇಷನ್ ಎಂತ ಸ್ಟಾರ್ಟ್ ಮಾಡಿದೆ, ಅದಾದಮೇಲೆ 1 ವರ್ಷ ಆಯ್ತು ಅನ್ಸುತ್ತೆ. 1 ವರ್ಷ ಆದಮೇಲೆ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಆಯಿತು. ಆ ಟೈಮಿಂದ ನನಗೆ ಜಾಸ್ತಿ ಆಪರ್ಚುನಿಟೀಸ್ ಎಲ್ಲ ಒಪ್ಪಕ್ಕೆ ಶುರು ಆಯಿತು. ಸೊ ಅದಕ್ಕಿಂತ ಜಾಸ್ತಿ ಇದು ನಂಗೆ ಹೆಲ್ಪ್ ಮಾಡಿದ್ದು ಕಾಂಟೆಂಟ್ ಕ್ರಿಯೇಷನ್. ಆ್ಯಂಡ್ ಎಂತಕ್ಕೆ ಬಿಟ್ರಿ ಅಂತ ಕೇಳಿದ್ರೆ, ನಾನು ಕಂಪ್ಲೀಟ್ಲಿ ಬಿಡಲಿಲ್ಲ. ಕೆಲವುದೆಲ್ಲ ಆಪರ್ಚುನಿಟೀಸ್ ಬಂದ್ರೂ ಅದು ನನ್ನ ವ್ಯಾಲ್ಯೂಸಿಗೆ ಸೂಟ್ ಆಗ್ತಾ ಇಲ್ಲ ಕಣ್ಕೊಂಡು ನಾನೆಲ್ಲ ಹೆಜ್ಜೆ ತಗೊಂತಿದ್ದೆ. ಅದಕ್ಕೆ ಐ ಆಮ್ ಡೂಯಿಂಗ್ ಇಟ್, ಬಟ್ ಎಂತ ಬಂದರೂ ತಕ್ಕಂತೆ ಐಮ್ ಓನ್ಲಿ ಫೋಕಸಿಂಗ್ ಆನ್ ದ್ಯಾಟ್, ಆ ಥರ ಅಂತ ಇಲ್ಲ. ಬಟ್ ಸೈಡ್ ಬೈ ಸೈಡ್ ಇಷ್ಟ ಆದರೆ ಎಲ್ಲ ಮಾಡ್ತಿದ್ದೆ ಅಷ್ಟೆ. ನಿಮ್ಮ ಮುಂದೆ ದೇವ್ರು ಬಂದು ನಿಮಗೆ ಏನು ವರ ಬೇಕು ಅಂತ ಕೇಳಿದ್ರೆ ನೀವೇನು ಕೇಳ್ತೀರಾ? ನನ್ನ ಮುಂದೆ ದೇವರು ಬಂದು ಏನು ವರ ಬೇಕು ಅಂತ ಕೇಳಿದರೆ ಐ ಸ್ಟಿಲ್ ಹ್ಯಾವಂಟ್ ಥಾಟ್ ಆಫ್ ಇಟ್, ಬಟ್ ಸ್ವಲ್ಪ ಟೈಮ್ ಕೊಡಿ. ನನ್ನ ಮುಂದೆ ದೇವರು ಬಂದು, ಮಗಳೇ ನಿಂಗೆ ಎಂಥ ವರ ಬೇಕು ಅಂತ ಕೇಳಿದ್ರೆ
ನಾನು ಅಯ್ಯೋ ದೇವ್ರೆ ತಡಿ 3 ನಿಮಿಷ ಕೊಡು ಅಂದ್ರೆ ದೇವರೇ ಮಾಯ ಬಿಡ್ತ್ರೇನೋ. ಬಟ್ ಓಕೆ. ನಾನು ಓಕೆ ಒಂದೇ ಇದ್ರಲ್ಲಿ ಹೇಳೋದಾದರೆ, ನಾನು ಈ ಲೆವೆಲಲ್ಲಿ ಇರ್ಕ ದಟ್ ನನ್ನಿಂದ ಬೇರೆಯವರಿಗೆ ಹೆಲ್ಪ್ ಆಗೋ ಥರ ಇರಕ್ಕೆ, ಮೇ ಬಿ ಫಿನಾನ್ಷಿಯಲಿ, ಮಾರಲಿ, ಈ ಥರ ಹೆಲ್ಪ್ ಮಾಡೋ ಪೊಸಿಷನಲ್ಲಿ ನಾನು ಇಟ್ಟಿರೋ ದೇವ್ರೆ ಅಂತ. ಅದ್ರಲ್ಲಿ ನಂದು ಉಪಯೋಗ ಆಯ್ತು, ಬೇರೆಯವ್ರಿಗೂ ಉಪಯೋಗ ಆಯ್ತು. ಸೊ 2 in 1 ಈ ವಾರಕ್ಕೆ ಅಂತ ನಾನು. ಕನ್ನಡ ಸೀರಿಯಲ್ಗೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ಕನ್ನಡ ಸೀರಿಯಲ್ ಮೊನ್ನೆ ಯಾವುದು ಆಯಿತಾ, ಮೊನ್ನೆ ಇದು ನಾನೇನು ಹೊಗಳಕ್ಕಂತಿಲ್ಲ, ಮತ್ತೊಂದು ಮಾಡ್ತಿಲ್ಲ, ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತಿದ್ದೆ ಅಷ್ಟೇ, ಬೇರೆ ಅಂತ ಎನ್ಸ್ಕೊಂಬೇಡಿ ಮತ್ತೆ. ಮೊನ್ನೆ ಯಾವುದೋ ಒಂದು ಸೀರಿಯಲ್, ಹೊಸ ಸೀರಿಯಲ್ ಏನೋ ಮಾಡ್ತಿದ್ದೀರಮ್ರ ಅವರು. ಇದು ಅಂದೆಂತ ಈ ಮೊನ್ನೆ ಅಷ್ಟೇ ಅಂತ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಎಂಥದ್ದು ವಾಕ್ ಮಾಡಿದೆ, ಫ್ಯಾಷನ್ ಶೋ ಇದೈತಲ್ಲ, ಅಲ್ಲಿದ್ದೇನೋ ಅರ್ಧ ಫೋಟೋ ಕಣ್ಕೊಂಡು ನಂದು ಅಪ್ರೋಚ್ ಮಾಡೋಕೆ ನಂಬರ್ ಕೇಳಿದ್ದಿದ್ರಮ್ರ, ಮತ್ತು ಕಾಲ್ ಮಾಡಿ ಅಂತ ಅಂದ್ರೆ ನನಗೆ ಅವ್ರು ಡೈರೆಕ್ಟ್ರ್ ಕೇಳಿದ್ದಮ್ರ. ನಾನು ಕಾಲ್ ಮಾಡೋಕೆ ಹೋಯ್ಲಿಲ್ಲ. ಐ ಡೋಂಟ್ ನೋ, ಅದಕ್ಕೆಲ್ಲ ಕಮಿಟ್ಮೆಂಟ್ ಕೊಟ್ಕೊಂಡು ಈಗ ನನ್ನದೇ ಒಂದು ಫ್ಯಾಮಿಲಿ ಮಾಡೋ ಟೈಮಲ್ಲಿ ಐ ಡೋಂಟ್ ನೋ. ಮುಂಚೆಲ್ಲ ತುಂಬ ಆಸೆ ಇದೈತಾ, ಐರನಿ ಎಂತ ಗೊತ್ತೈತಾ, ಮುಂಚೆ ಯಾವತ್ತು ಆಸೆ ಇದ್ದಿತ್ತಲ್ಲ, ಸಖತ್ ಆಸೆ ನನಗೆ, ತುಂಬ ಆಪರ್ಚುನಿಟೀಸ್ ಸಿಗಕ್ಕೆ, ಆ್ಯಕ್ಟಿಂಗ್ ಇದು ಮಾಡ್ಕೊಂಬತ್ತಿಗೆ. ಆ ಟೈಮಲ್ಲಿ ಎಂತ ಸಿಗ್ತಾ ಇರಲಿಲ್ಲ. ಈಗ ನನ್ನ ತಲೆಯಲ್ಲಿ ಅದೆಲ್ಲ ಎಂತ ಸಹ ಇಲ್ಲ ನನಗೆ. ಐ ಆಮ್ ನಾಟ್ ಇನ್ ಟು ಇಟ್ ಸೋ ಮಚ್. ಬಟ್ ಈಗ ನನ್ನ ತಲೆಯೆಲ್ಲ ಅದು ಇದು ಜಾಸ್ತಿ ಎಲ್ಲ ತಲೆಯೆಲ್ಲ ಅದು ಇಲ್ಲ. ನನ್ನದೇ ಬೇರೆ ಇತ್ತು, ನನ್ನದೇ ಎಂತಾದರೂ ಓನ್ ಅದೆಲ್ಲ ಜಾಸ್ತಿ ಆಯ್ತು. ಅದು ಬಿಟ್ಟರೆ ಆ್ಯಕ್ಟಿಂಗ್ ಅದೆಲ್ಲ ಜಾಸ್ತಿ ತಲೆಯಲ್ಲ ಅಂತೆಲ್ಲ. ಬಟ್ ಈಗ ಆಪರ್ಚುನಿಟೀಸ್ ಒಂದ್ರ ಮೇಲೆ ಬರ್ತಿತ್ತು. ಅದೇ ಹೇಳ್ತಾರಲ್ಲ, ಹಲ್ಲಿದ್ದಲ್ಲಿ ಕಡಲೆ ಇರಲಿಲ್ಲ, ಕಡಲೆ ಇದ್ದಲ್ಲಿ ಹಲ್ಲಿಲ್ಲ ಅಂತ. ಹಲ್ಲಿತ್ತು ಬಟ್ ಅರೇನೋ ಕಾಂಬ ಎಂತೆಲ್ಲ ಆಯ್ತಂತ ನಾನೇ ಸ್ವಲ್ಪ ಥಾಟ್ ಪ್ರಾಸೆಸ್ಸಿಗೆ ಹೋಗ್ಬಿಟ್ಟೆ. ಓಕೆ, ಯು ಆರ್ ಜಸ್ಟ್ ಅಮೇಝಿಂಗ್. ಯುವರ್ ವಾಯ್ಸ್ ಈ ಸೂಪರ್ ಎಂಟರ್ಟೈನ್ಮೆಂಟ್ ಅವರು. ಥ್ಯಾಂಕ್ ಯು. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ಇಟ್ ವಾಸ್ ಫನ್. ಸ್ವಲ್ಪ ಕ್ವೆಶನ್ಸ್ ಇದೆ, ಬಿಕಾಸ್ ನಾನು ರಾತ್ರಿ ಹಾಕೋದು, ಈಗ ಮಧ್ಯಾಹ್ನ ಅಷ್ಟೇ. ಈ ಗ್ಯಾಪಲ್ಲಿ ಎಷ್ಟೆಲ್ಲ ಕ್ವೆಶನ್ ಬಂತು, ಅದರಲ್ಲಿ ಇಂಟ್ರೆಸ್ಟಿಂಗ್ ಎಂತೆಲ್ಲ ಇತ್ತು, ಅದಕ್ಕೆ ಮಾತ್ರ ಆನ್ಸರ್ ಮಾಡಿದೆ. ಐ ಹ್ಯಾವ್ ಟು ಲೀವ್ ನಾವ್, ಇಟ್ಸ್ ಆಲ್ರೆಡಿ ಟೂ ಲೇಟ್. ನನ್ನ ಬಡಿಬೋದಲ್ಲ. ಓಕೆ, ಇನ್ನೊಂದು ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೇ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲದು ಮಾಡಿ. ಬಾಯ್.